ನಮಸ್ಕಾರ. ನನ್ನ ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೇರಿ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿಯವರ ದಿನದರ್ಶಿಕ ಬಿಡುಗಡೆ ಸಮಾರಂಭದಲ್ಲಿ ಜನಮೆಚ್ಚಿದ ನಾಯಕ ಪ್ರಭುಗೌಡ ಎಂದು ಹಲವಾರು ಮುಖಂಡರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಹಾಂಗೀರ್ ಸಿರಸ್ಕಿ, ಸಂಗಣ್ಣ ದೇಸಾಯಿ, ದೇವೇಂದ್ರ ಜಂಬಗಿ, ದವಲ್ಸಾಬ್ ನಾಯ್ಕೋಡಿ, ಲಕ್ಕಪ್ಪ ಬಡಿಗೇರ್, ಡಾಕ್ಟರ್ ಹಸನ್ ನಾಗವಿ, ದೇವೇಂದ್ರ ಬಡಿಗೇರ್, ನಬಿಲಾಲ್ ನಾಯ್ಕೋಡಿ ಹಾಗೂ ಯುವ ನಾಯಕ ಮೈಬೂಬು ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಶೋಧಕರ ಜೊತೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಹಬೂಬ್ ಅವರು. ಈ ಯೋಜನೆ ಅಂದರೆ ನಮ್ಮ ಈ ಶಾಸಕರ ಅವಧಿ 2.5 ವರ್ಷ ಆಯ್ತು. ಈಗ 2.5 ವರ್ಷ ಆಯ್ತು. ಮುಂದೆ 2.5 ವರ್ಷ ಉಳಿತು. ಈ 2.5 ವರ್ಷದಲ್ಲಿ ಸರ್ಕಾರದಿಂದ 5 ಯೋಜನೆಗಳು ಜಾರಿಯಲ್ಲಿವೆ. ಶಕ್ತಿ ಯೋಜನೆ ಹಿಡಿದು ಯುವಜನೆಯವರೆಗೆ 5 ಯೋಜನೆಗಳು ಜಾರಿಯಲ್ಲಿವೆ. ಈ 5 ಯೋಜನೆಗಳಿಗೆ ಡಿಸೆಂಬರ್ ವರೆಗೆ 1.20 ಲಕ್ಷ ಕೋಟಿ ಹಣ ಖರ್ಚಾಗಿದೆ. ಇವುಗಳನ್ನ ಜಾಗೃತಿಗೊಳಿಸುವಾಗಿ ಈ ಯೋಜನೆಗಳನ್ನ ಜನರಿಗೆ ಜಾಗೃತಿಗೊಳಿಸಬೇಕೆಂಬ ಹೆಂಗೆ ಮಾಡಿದ್ರೆ ಜಾಗೃತಿ ಆಗ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಮೈಬೂಬ ನಾಯ್ಕೋಡಿಯವರನ್ರಿ, ಮೇಲಿನ ಮನೆಯವರನ್ರಿ, ಅವರು ಈ ಯೋಜನೆಯನ್ನ ತಮ್ಮ ಮನಸ್ಸಲ್ಲಿ ರೂಪಿಸಿಕೊಂಡು ಮಾಡಿರುವಂಥ ಒಂದು ಉದ್ದೇಶ ರಾಜಕೀಯ ಜಾಗೃತಿನೂ ಇದೆ ಮತ್ತು ಯೋಜನೆಯ ಜಾಗೃತಿನೂ ಇದೆ. ಇದು ಅಂತ ಯೋಜನೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಎಲ್ಲರೂ ಇದಕ್ಕೆ ಮೆಚ್ಚಿದ್ದಾರೆ. ಇನ್ನು ಇದು ಈ ನಮ್ಮ ಕಾಂಗ್ರೆಸ್ ಅಥವಾ ಈ ಯೋಜನೆಗಳು ಇನ್ನೂ ಜಾಗೃತಿ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಮಾತು. ನಮ್ಮ ಏನು ಎಲ್ಲರಿಗೂ ನನಗೆ ಅಷ್ಟು ಖುಷಿಯಾಗಿದೆ ಪ್ರಭು ಡಾಕ್ಟ್ರು. ಯಾಕಂದರೆ ಅವ್ರ ಮುಖ ನೋಡಿದ್ರೆ ನಮ್ಮನ್ನ ಎಲ್ಲರಿಗೂ ಅಷ್ಟು ಪ್ರೇಮದಿಂದ ಇನ್ನು ಮುಂದಿನ ದಿವಸದಲ್ಲಿ ಏನೋ ಒಂದು ಅವರು MLA ಆಗಬೇಕು ಅಂತ ಹೇಳಿ ಏನೋ ಕನಸು ಕಂಡಾರ ಆಗ್ತದೆ. ಜಾಂಗೀರಣ್ಣವರು, ತುಷಾರ್ಮೂರ್ತಿ ಅವರು, ನಮ್ಮ ಗುರುಗಳು ಹಾಗೂ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು ನಬಿಲಾಲ್ ನಾಯ್ಕೋಡಿ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಏನಪ್ಪ ಅಂದ್ರೆ ಸರ್ಕಾರ ಒಂದು 2.5 ವರ್ಷ ಗತಿಸಿ ಹೋದು ಇವತ್ತಿನ ದಿನ ನಾವು ಅಲ್ಲಿ ಇಲ್ಲಿ ಬೇರೆ ಕಡೆ ಕೇಳ್ತಿದ್ದೆವು. ಗ್ಯಾರಂಟಿ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡ್ರು, ಗ್ಯಾರಂಟಿ ಯೋಜನೆಯಲ್ಲಿ ಬ್ರಿಡ್ಜ್ ತಗೊಂಡ್ರು, ಗ್ಯಾರಂಟಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ಏನಪ್ಪ ಅಂದ್ರೆ ಹೊಲಿಗೆ ಮಷೀನ್ ತಗೊಂಡ್ರು, ಗ್ಯಾರಂಟಿ ಯೋಜನೆಯಲ್ಲಿ ಕಣ್ಣಿನ ಆಪರೇಷನ್ ಮಾಡ್ಕೊಂಡ್ರು, ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತಿನ ಯಾರ್ಯಾರು ಮಾಡ್ಕೊಂಡ್ರು ಅವ್ರು ಸ್ವಂತಕ್ಕಾಗಿ ಮಾಡ್ಕೊಂಡಾರ. ಆದರೆ ಇವತ್ತು ಮೈಬೂಬ್ ಮೇಲಿನ ಮನೆಯವರು ನಮ್ಮವ್ರು ಏನು ಮಾಡಿರಪ್ಪ ಅಂದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನದಲ್ಲಿ ನನ್ನೂ ಕೂಡ ಸಮಾಜಕ್ಕೆ ಕೊಡುಗೆಯಾಗಿ ಇರಲಿ ಅಂತ ಹೊಸ ವರ್ಷಕ್ಕೆ ಎಲ್ಲರ ಬಾಳಿನಲ್ಲಿ ವಿಚಾರವನ್ನು ಇಟ್ಕೊಂಡು ಅವರು ಇವತ್ತಿನ ದಿನ ಉಚಿತವಾಗಿ ಗ್ಯಾರಂಟಿ ಯೋಜನೆಯ ಅನುದಾನದಲ್ಲಿ ಕ್ಯಾಲೆಂಡರ್ ಮಾಡಿದ್ದಾರೆ. ಇವತ್ತಿನ ದಿನ ಪ್ರತಿ ಮನೆಗೂ ಇವತ್ತಿನ ದಿನ ನಾವು ಮೈಬೂಬ್ ಮೇಲಿನ ಮನೆಯವರನ್ನ ದಿನ ಮುಂಜಾನೆ ನೋಡಬೇಕಾದ್ರೆ ಗ್ಯಾರಂಟಿ ಯೋಜನೆ ಅನುದಾನದಲ್ಲಿ ಗ್ಯಾರಂಟಿ ಸರ್ಕಾರದ ಯೋಜನೆ ನೋಡ್ತಾ ಇದ್ದೀವಿ. ನಮ್ಮ ಭಾಗದ ಎಲ್ಲ ನಾಯಕರನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಮೈಬೂಬ್ ಮೇಲಿನ ಮನೆಯವರು ಕೂಡ ಪ್ರತಿದಿನ ನಾವು ಮುಂಜಾನೆ ದಿನಾಂಕ ನೋಡ್ತಾ ಇದ್ದೀವಿ. ಈ ಪ್ರತಿ ಮನೆಯೂ ಕೂಡ ಪ್ರತಿ ಮನೆಯ ಮಗನಾಗಿ ಇವತ್ತು ಮೈಬೂಬ್ ಮೇಲಿನ ಮನೆಯವರು ಸಾಮಾಜಿಕ ಕಾರ್ಯ ಮಾಡಿದ್ದಾರೆ. ಈ ಸಮಾಜ ಕಾರ್ಯ ಅವರ ಜೀವನದಲ್ಲಿ ರಾಜಕೀಯವಾಗಿ ಅದು ಆರೋಗ್ಯದ ಜೊತೆಗೆ ಎಲ್ಲ ಸುಖ ಸಂಪತ್ತನ್ನು ನೀಡಿ ಅವರ ಜೊತೆಗೆ ಅವರ ಮೇಲೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವಕರ ಒಂದು ಆಶೀರ್ವಾದ ಇರಲಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಅದ್ರ ಜೊತೆಗೆ ಇವತ್ತಿನ ದಿನ ದೇವರಪೀಡಿ ಮತಕ್ಷೇತ್ರದಲ್ಲಿ ಇವತ್ತ ಕಾಂಗ್ರೆಸ್, BJP, JDS ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತಿನ ದಿನ ಕೆಲವೊಂದು ಜನರಿಗೆ ಏನಾಗಪ್ಪ
ಈ ಭಾಗದಾಗ ಯಾವ MLA ಅದಾರಪ್ಪ ಅಂದ್ರೆ ಪಟ್ಟಣ ರಾಘವೇಂದ್ರ ಹೆಸರು ಬರಂಗಿಲ್ಲ. ಇವತ್ತಿನ ಡಾಕ್ಟರ್ ಸಾಹೇಬ್ ಹೆಸರು ಬರ್ತದೆ. ಯಾಕಪ್ಪ ಅಂದ್ರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇವತ್ತಿನ ದಿನ ನಮ್ಮೆಲ್ಲರ ಪ್ರತಿಯೊಂದು ಊರಲ್ಲಿ ಚಿರಪರಿಚಿತ ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ ಸಾಹೇಬರ ಚಿರಪರಿಚಿತ. ಪ್ರತಿಯೊಂದು ಮನೆ ಚಿರಪರಿಚಿತ ಇದ್ದಾರೆ. ಅವರ ಸಮಾಜ ಸೇವೆ ನಮ್ಮ ಮತಕ್ಷೇತ್ರಕ್ಕೂ ನಾಡಿಗೂ ಅತ್ಯಂತ ಯಶಸ್ವಿಯಾಗಿ ದೊರಕಲಿ. ಅವರ ಮುಂದಿನ ರಾಜಕೀಯ ಜೀವನ ಈ ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಏನು ವಿಜಯ ಪತಾಕೆಯ ಜೊತೆಗೆ ಮುಂದಿನ ದಿನಮಾನದಲ್ಲಿ 2028ರ ಚುನಾವಣೆಯಲ್ಲಿ ನಮ್ಮ ಭಾಗದಿಂದ ದೇವರಪುರಿ ವಿಧಾನಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸುವುದರ ಜೊತೆಗೆ ಡಾಕ್ಟರ್ ಸಾಹೇಬರನ್ನ ಮುಂದಿನ MLA ಆಗಿ ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ನನ್ನ ಪ್ರತಿಷ್ಠೆ ಇದೆ ಅಂತ ಮಹಾನ್ ವ್ಯಕ್ತಿಯ ಒಂದು ನಾಯಕತ್ವದಲ್ಲಿ ಒಂದು ವಿಶಾಲವಾದ ಒಂದು ಆವರಣ ಮತ್ತು ಒಂದು 7 ಗಂಟೆ ನಂತರ ವಿಶಾಲವಾದ ವಾತಾವರಣ. ಅಂಥ ವಾತಾವರಣದಲ್ಲಿ ಜನ ಸರ್ಕಾರದ ಯೋಜನೆಗಳು ಅನುಗುಣವಾಗಿ ಒಂದು ಕ್ಯಾಡರ್ ಮಾಡ್ತೀನಿ ಅಂತ ನನ್ನ ಬಳಿ ಬಂದ ಬರ್ತಾವೆ. ಅಂದ್ರೆ ನೀ ಯಾಕೆ ಮಾಡತ್ತೆ ಅಂತಂದ್ರೆ ಇಲ್ಲ ಅಂತ ಮಾಡ್ತಾವ. ಹೆಸರು ಫೋಟೋ ಯಾಕೆ ಹಾಕಬೇಕು ಅಂತ ನಾವು ಮಾಡ್ತಾರೆ. ಫೋಟೋ ಹಾಕ್ತದ ಭಾವಿ ಶಾಸಕರ ಫೋಟೋ ಹಾಕ್ತದೆ. ಹೆಸರು ಅದು ಏನಿಲ್ಲ ಅದು 4 ಹೆಸರು ಹೇಳೋದು 4 ಹೆಸರು ಆ ಹೆಸರು ಪ್ರಸ್ತಾವ ಅಂತಂದ್ರೆ ಪ್ರತಿ ತಿಂಗಳ ಕನಿಷ್ಠ ಒಂದು 10,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಂದು ತಲುಪುವಂತ ಒಂದು ಯಾವುದಾದ್ರೂ ಕಾರ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂತಂದ್ರೆ ತಪ್ಪಾಗಲಿಲ್ಲ. ವರ್ಷಕ್ಕೆ 65,000 ಕೋಟಿ ಗ್ಯಾರಂಟಿಗಾಗಿ ಅವರು ಖರ್ಚು ಮಾಡ್ತಾ ಇದ್ದಾರೆ. ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 300 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಸಮಾಜದಲ್ಲಿರುವಂಥ ಬಡವ ನೆಮ್ಮದಿ ಆಗಿತ್ತಂದ್ರೆ ಸಮಾಜ ಒಳ್ಳೆಯ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಜನ ಹೇಳ್ತಾರೆ ಬರೀ ಗ್ಯಾರಂಟಿ ಖರ್ಚು ಮಾಡಾಕತ್ತೀರಿ, ಅಭಿವೃದ್ಧಿ ಏನಾಗ್ತದ ಅಂತ. ಮನೆಗೆಲ್ಲರೂ ಮಾರ್ಗ ಇದೆ ಅಂತ. ಮೊದಲ ನಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಮತ್ತು ಮನೆಯಲ್ಲಿರುವಂತಹ ನಿರ್ಗತಿಕರ ನೆಮ್ಮದಿಯನ್ನು ನಾವು ನೋಡ್ಕೋಬೇಕು. ತದನಂತರ ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ಇದನ್ನೇ ಮಾದರಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಟೀಕೆ ಮಾಡ್ತಾರೆ, ಇದನ್ನು ಅವರು ಕಾಪಿ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಗ್ಯಾರಂಟಿ ಕೇವಲ ಹಸ್ತಕ್ಕೆ ಓಟ್ ಹಾಕಿದವರಿಗೆ ಗ್ಯಾರಂಟಿ ಕೊಟ್ಟಿಲ್ಲ. ಯಾರು ನಮಗೆ ವಿರೋಧ ಮಾಡಿದ್ದಾರೆ, ಯಾರು ನಮ್ಮ ವಿರುದ್ಧ ಎಲೆಕ್ಷನ್ ಮಾಡಿದಾರೆ ಅವರ ಮನೆಗೂ ಸಹ ಮುಟ್ಟುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಇಂತಹ ಒಂದು ಕಾರ್ಯವನ್ನು ಪ್ರತಿ ಮನೆಗೆ ಮುಗಿಸಬೇಕು ಅನ್ನೋ ಸದಾಸೆಯಿಂದ ಮೈಬೂಬ್ ಮೇಲಿನ ಮನೆಯವರು ಇಂತಹ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಪ್ರತಿ ಮನೆಗೆ ಮುಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆಗಲೇ ನಮ್ಮ ಲಕ್ಕಪ್ಪಣ್ಣ ಹೇಳಿದಾಗ ಈ ಗ್ಯಾರಂಟಿಯಿಂದ ಬಂದಂಥ ದುಡ್ಡನ್ನ ಖರ್ಚು ಮಾಡಿ ಯಾರು ಬೋರ್ಡ್ ಹಾಕೊಂಡಿದ್ದಾರೆ, ಯಾರು ಕಣ್ಣು ಆಪರೇಷನ್ ಹಾಕೊಂಡಿದ್ದಾರೆ, ಯಾರು ತಾಳಿ ಮಾಡ್ಕೊಂಡಿದ್ದಾರೆ, ಯಾರು ಮದುವೆ ಮಾಡಿದ್ದಾರೆ. ಆದ್ರೆ ನಮ್ಮ ಗ್ಯಾರಂಟಿ ಎಷ್ಟು ಅನುಕೂಲ ಆಗಿತ್ತು ಅನ್ನೋದನ್ನ ಜಾಗೃತಿ ಮೂಡಿಸಲಿಕ್ಕೆ ಸ್ವಂತ ಖರ್ಚಿನಿಂದ ಇವತ್ತು ಈ ಕ್ಯಾಲೆಂಡರ್ ಪ್ರಿಂಟ್ ಮಾಡಿ ಪ್ರತಿ ಮನೆಗೆ ಹೋಗ್ತಾ ಇರೋದು ಬಹಳ ಶ್ಲಾಘನೀಯವಾದದ್ದು. ಇದನ್ನ ನಾವು ಪಕ್ಷದ ಹಿರಿಯರಿಗೆ ಮುಗಿಸುವಂತ ಕೆಲಸ ಮಾಡ್ತೇವೆ. ಇಂತಹ ಒಂದು ಅಭಿಮಾನಿಯನ್ನ ಮತ್ತು ಕಾರ್ಯಕರ್ತರ ಒಂದು ಸೇವೆಯನ್ನ ನಾವು ಪಕ್ಷ ಪರಿಗಣನೆ ಮಾಡಬೇಕು ಮತ್ತು ಮುಂದೆ ಅವರಿಗೆ ಒಳ್ಳೆಯ ಸದಾವಕಾಶಗಳನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಹ ಅವರೊಟ್ಟಿಗೆ ಇರ್ತೇವೆ ಭಾಷೆಯನ್ನು ಬಳಸಿ ಹಿರಿಯರು ಇದೀಗಿದ್ದಾರೆ ಮಾತನಾಡಬೇಕಾದ್ರೆ ಮುಂಬರುವ ಚುನಾವಣೆಯಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ ಬರ್ತದೆ. ಅಲ್ಲಿ ಯಾಕಂದ್ರೆ ಪಕ್ಷ ಎಲ್ಲಿ ಬಡವಾಗ್ತದಂದ್ರೆ ಎಲ್ಲಿ ನಾವು ಎಡವಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅಲ್ಲಿ ನಾವು ಸೋತು ಹೋಗ್ತೀವಿ. ಇವತ್ತು ಕಳೆದ 10 ವರ್ಷಗಳಿಂದ ದೇವರಪುರಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ ಅಂದ್ರೆ ಅದು ಬಹಳ ಚಿಂತಾಜನಕವಾಗಿದೆ. ಅವರು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂಥವರನ್ನ ಚುನಾವಣೆ ಅಖಾಡಕ್ಕೆ ಇಳಿಸಿದ್ರಪ್ಪ ಅಂತಂದ್ರೆ ಇವತ್ತು ನಾವು ಶಾಸಕರನ್ನ ಅವರ ರೂಪದಲ್ಲಿ ನೋಡಬಹುದಾಗಿತ್ತು. ಆದ್ರೆ ಸಮೀಕ್ಷೆ ಮಾಡ್ತಾರೆ, ಬಟ್ ಏನೋ ಒಂದು ಸಾಮಾಜಿಕ ಸಮತೋಲನವನ್ನ ಕಾಣಲಿಕ್ಕೆ ಇಂತಹ ನಿರ್ಧಾರಗಳನ್ನು ಪಕ್ಷ ಮಾಡ್ತಿರ್ತದೆ. ಅದಕ್ಕೆ ನಾವೆಲ್ಲರೂ ಮನ್ನಣೆ ಕೊಡಬೇಕಾಗ್ತದೆ. ಅದು ತಪ್ಪಂತ ಹೇಳಿದ್ರು ಸಾಧ್ಯ ಇಲ್ಲ. ಆದರೂ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಯಾರ ಅಭ್ಯರ್ಥಿ ಆದರೂ ಒಳ್ಳೆಯದನ್ನು ನಿರ್ಧಾರ ಮಾಡಿ ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಯಾಕಂದ್ರೆ ಕೇವಲ ನಾವನ್ನೇ ಮಾಡೋದು ಅದು ತಪ್ಪಾಗ್ತದೆ. ಎಲ್ಲ ಭಾಗದ ಹಿರಿಯರನ್ನ ಸಂಪರ್ಕಿಸಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ
ಯಾರು ಮಾಡಿದರೆ ಖಂಡಿತವಾಗಿಯೂ ಆತ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನ ಹಾಕೋಣ ಅಥವಾ ತಾಲೂಕು ಪಂಚಾಯತ್ ಸದಸ್ಯನ ಹಾಕೋಣ ಅನ್ನೋ ಒಂದು ಅಭಿಪ್ರಾಯ ಬಂತು. ಅಂಥವರಿಗೆ ನಾವು ಹೋಗಿ ಕೈಕಾಲ ಟಿಕೆಟ್ ತರುವಂಥ ಕೆಲಸ ಮಾಡೋಣ ಅನ್ನೋ ಒಂದು ವಿಷಯವನ್ನು ವ್ಯಕ್ತಪಡಿಸಿ ತಾವೆಲ್ಲ ಬಹಳಷ್ಟು ಪ್ರೀತಿಯಿಂದ ಡಾಕ್ಟರ್ ಪ್ರಭುಗಳ ಬಗ್ಗೆ ಮಾತನಾಡಿದ್ರಿ. ಆದರೆ ನಾನು ಹೇಳೋದಿಷ್ಟೇ, ನನಗೂ ದೊಡ್ಡ ಆಸೆ ಇದೆ, ನಾವು ಎಲೆಕ್ಷನ್ ನಿಂದಿರಬೇಕು, ಎಲೆಕ್ಷನ್ ನಿಂತು ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ಏನಾದರೂ ಒಂದು ಶಾಸಕ ಸ್ಥಾನವನ್ನು ಅಲಂಕರಿಸಬೇಕಂತ ಹೇಳಿ. ಆದರೂ ಒಂದೊಂದ್ಸರಿ ಏನಾಗ್ತದೆ, ನಿರ್ಧಾರಗಳು ಬದಲಿ ಆಗ್ತಿರ್ತವೆ. ಆದರೆ ಇವತ್ತು ನಾನು ಮಾಡಿದ ಗಟ್ಟಿ ನಿರ್ಧಾರ ಏನಪ್ಪಾ ಅಂತಂದ್ರೆ, ನಾನು ಎಲೆಕ್ಷನ್ ಚುನಾವಣೆಯಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿಯೇ ಇರ್ತೀನಿ.